पूज्याय राघवेंद्राय सत्यधर्मरताय ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಾರ್ಚ್ ತಿಂಗಳ ಮಕರ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮಕರ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶಕ್ತಿಯುತವಾದ ಪರಾಕ್ರಮ ಮತ್ತು ಸವಾಲಿನ ಧನಸ್ಥಾನದ ಪ್ರಭಾವ ಹೀಗಿರುತ್ತೆ. ಮಕರ ರಾಶಿಯವರಿಗೆ ನೋಡಿ, ವ್ಯಾಪಾರ ಮತ್ತೆ ಉದ್ಯೋಗ ಅಂತ ನೋಡಿದ್ರೆ 3ನೇ ಮನೆಯಲ್ಲಿ ಶನಿ, ರವಿ, ಶುಕ್ರ ಇರೋದ್ರಿಂದ ಉದ್ಯೋಗದಲ್ಲಿ ಅಭೂತಪೂರ್ವ ಯಶಸ್ಸು ಸಿಗುತ್ತೆ. ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಪಡೆಯುತ್ತೆ. ಆದ್ರೆ ವ್ಯಾಪಾರದಲ್ಲಿ 2ನೇ ಮನೆಯಲ್ಲಿರುವಂತಹ ಕುಜ, ರಾಹು ಹಠಾತ್ ಏರಿಳಿತ ತರಬಹುದು. ದೊಡ್ಡ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಇನ್ನು ಕುಟುಂಬ ಮತ್ತೆ ವಿವಾಹ ಅಂತ ನೋಡಿದ್ರೆ 2ನೇ ಮನೆಯಲ್ಲಿ ಕುಜ, ರಾಹು ಮತ್ತೆ ಬುಧ ಇರೋದ್ರಿಂದ ಕುಟುಂಬದಲ್ಲಿ ಮಾತಿನ ಚಕಮಕಿ ಹೆಚ್ಚಾಗುತ್ತೆ. ಮಂಗಳ, ರಾಹು ಯುತಿಯಿಂದ ಕೋಪನ ಉದ್ರೇಕಗೊಳಿಸುತ್ತೆ. ಆದ್ರಿಂದ ತಾಳ್ಮೆ ತುಂಬಾ ಅಗತ್ಯ ಆಗತ್ತೆ. 6ನೇ ಮನೆಯಲ್ಲಿರುವಂತಹ ಗುರು ಇರೋದ್ರಿಂದ ವಿವಾಹ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ದೊಡ್ಡದಾಗೋದಿಲ್ಲ. ಇನ್ನು ಆರೋಗ್ಯದ ವಿಷಯ ಅಂತ ನೋಡಿದ್ರೆ, ಆರೋಗ್ಯದ ವಿಷಯದಲ್ಲಿ 8ನೇ ಮನೆಯ ಕೇತು ಮತ್ತು 6ನೇ ಮನೆಯ ಗುರು ಎಚ್ಚರಿಕೆ ನೀಡುತ್ತಿದ್ದಾರೆ. ರಕ್ತದೊತ್ತಡ ಆಗಿರ್ಬೋದು, ಉದರ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು ಅಥವಾ ಗುಪ್ತ ರೋಗಗಳ ಬಗ್ಗೆ ಜಾಗರೂಕತೆಯಿಂದ ಇರ್ಬೇಕಾಗತ್ತೆ. ವಾಹನ ಚಾಲನೆ ಮಾಡ್ಬೇಕಾದ್ರೆ ಅತೀವ ನಿಗಾ ಇರೋದು ಉತ್ತಮ. ಇನ್ನು ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, 2ನೇ ಮನೆಯಲ್ಲಿ ಬುಧ, ರಾಹು ಇರೋದ್ರಿಂದ ಬುದ್ಧಿ ಚುರುಕಾಗಿರುತ್ತೆ. ಅದು 3 ಗ್ರಹಗಳ ಯುತಿ ಇರೋದ್ರಿಂದ ಏಕಾಗ್ರತೆ ಭಂಗವಾಗಬಹುದು. ತಾಂತ್ರಿಕ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇದು ಶುಭ ಕಾಲ ಆಗಿರುತ್ತೆ. ಪರೀಕ್ಷಾ ಸಮಯದಲ್ಲಿ ಹಠ ಬೇಡ, ಶ್ರಮನ ವಹಿಸಿ ನೀವು ಕೆಲಸ ಮಾಡ್ಬೇಕಾಗತ್ತೆ. ಇನ್ನು ರೈತರ ಜೀವನ ಹೇಗಿರುತ್ತೆ ಅಂದ್ರೆ ನೋಡಿ, 3ನೇ ಮನೆಯಲ್ಲಿರುವಂತಹ ಶನಿ ಮತ್ತೆ ರವಿ ರೈತರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲನ ನೀಡ್ತಾನೆ. ಭೂಮಿಯ ವ್ಯವಹಾರದಲ್ಲಿ ಲಾಭವಾಗುತ್ತೆ. ಆದ್ರೆ ಮಂಗಳ 2ರಲ್ಲಿ ಇರೋದ್ರಿಂದ ಕೃಷಿ ಉಪಕರಣಗಳ ಖರೀದಿ ಅಥವಾ ದುರಸ್ತಿಗೆ ಅನಿರೀಕ್ಷಿತ ಖರ್ಚನ್ನ ತಂದೊದಗಿಸುತ್ತೆ. ಇನ್ನೂ ವಿಶ್ಲೇಷಣೆಯಾಗಿ ಹೇಳ್ಬೇಕು ಅಂದ್ರೆ ನೋಡಿ, ದ್ವಿತೀಯ ಸ್ಥಾನದಲ್ಲಿ ಅಂಗಾರಕ ಅಂದ್ರೆ ಕುಜನ ಒಂದು ಸ್ಥಾನ ಇರೋದ್ರಿಂದ ನಿಮ್ಮ ರಾಶಿ 2ನೇ ಮನೆಯಲ್ಲಿ ಕುಜ ಮತ್ತೆ ರಾಹು ಒಟ್ಟಾಗಿರೋದ್ರಿಂದ ಅಂಗಾರಕ ಯೋಗ ಕೂಡ ಸೃಷ್ಟಿಯಾಗಿದೆ. ಇದ್ರ ಫಲವಾಗಿ ಹಠಾತ್ ಹಣ ಬರುತ್ತೆ, ಆದ್ರೆ ಅಷ್ಟೇ ವೇಗವಾಗಿ ಖರ್ಚು ಕೂಡ ಆಗೋಗುತ್ತೆ. ಈ ಸಮಯದಲ್ಲಿ ಸಾಲ ಕೊಡೋದು ಅಥವಾ ತೆಗೆದುಕೊಳ್ಳೋದು ಮಾಡಕ್ ಹೋಗ್ಬೇಡಿ. ಮಾತಿನ ಮೇಲೆ ಹತೋಟಿ ಇರ್ಬೇಕಾಗತ್ತೆ. ಇಲ್ದಿದ್ರೆ ಸಂಬಂಧಗಳು ಹಾಳಾಗುವಂತ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಕುಜ ರಾಹು ಶಾಂತಿಗೋಸ್ಕರ ಪ್ರತಿದಿನ ಸುಬ್ರಹ್ಮಣ್ಯನ ಅಷ್ಟಕ ಪಠನೆ ಮಾಡ್ಬೇಕು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಇದು ಕೋಪ ಮತ್ತೆ ಆರ್ಥಿಕ ನಷ್ಟನ ಕಡಿಮೆ ಮಾಡುತ್ತೆ. ಇನ್ನು ಕೇತು ಶಾಂತಿಗೋಸ್ಕರ ಶನಿವಾರ ಅಥವಾ ಮಂಗಳವಾರ ಕಪ್ಪು ನಾಯಿಗೆ ಆಹಾರ ನೀಡಿ ಮತ್ತೆ ಗಣೇಶನಿಗೆ ಅರ್ಚನೆ ಮಾಡಿಸ್ಕೊಳ್ಳಿ. ಇನ್ನು ಗುರು ಬಲಕ್ಕೋಸ್ಕರ ಗುರುವಾರದಂದು ಹಳದಿ ಬಣ್ಣದ ಬೇಳೆ ಅಥವಾ ಸಿಹಿ ತಿಂಡಿಗಳನ್ನ ದಾನ ಮಾಡಿ ದಕ್ಷಿಣಾಮೂರ್ತಿಯ ಸ್ತೋತ್ರನ ಪಠನೆ ಮಾಡಿ. ಇನ್ನೂ ಯಶಸ್ಸು ಸಿಗ್ಬೇಕು ನಿಮ್ಮ ಜೀವನದಲ್ಲಿ ಅನ್ನೋದಕ್ಕೋಸ್ಕರ 3ನೇ ಮನೆಯಲ್ಲಿರುವಂತಹ ಶನಿ, ರವಿ, ಶುಕ್ರರ ಶುಭ ಫಲಕ್ಕಾಗಿ ಪ್ರತಿದಿನ ಸಂಜೆ ಮನೆಯ ಹೊಸ್ತಿಲಲ್ಲಿ ದೀಪ ಹಚ್ಚಿ ಮತ್ತೆ ಸೂರ್ಯನಿಗೆ ಅರ್ಘ್ಯ ನೀಡಿ. ಇನ್ನು ಇದಾಗಿತ್ತು ಮಕರ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ಇನ್ನು ಫಲಗಳಲ್ಲೇನಾದ್ರೂ ನಿಮ್ಗೆ ವ್ಯತ್ಯಾಸ ಕಂಡು ಬರ್ತಿದೆ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ದಶಾಭುಕ್ತಿಗಳು ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಒಳಿತನ್ನ ನೀವು ಕಂಡ್ಕೋಬಹುದು. ನೀವೇನಾದ್ರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.